ದರ್ಶನ್ ಅವರನ್ನ ಈಗ ಬೌರಿಂಗ್ ಆಸ್ಪತ್ರೆಗೆ ಕರೆದು ತರಲಾಗಿದೆ, ಕರ್ಕೊಂಡು ಬರಲಾಗಿದೆ ಬೌರಿಂಗ್ ಆಸ್ಪತ್ರೆಗೆ. ಆರೋಪಿಗಳನ್ನ ಕರೆತಂದಿದ್ದಾರೆ ಪೊಲೀಸರು. ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಲಾಗುತ್ತೆ. 12 ಮಂದಿ ವೈದ್ಯರ ತಂಡದಿಂದ ಆರೋಪಿಗಳ ತಪಾಸಣೆಯನ್ನ ಮಾಡಲಾಗುತ್ತೆ. ವೈದ್ಯಕೀಯ ತಪಾಸಣೆ ಬಳಿಕ ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಬಿಪಿ, ಶುಗರು, ECG ಇವೆಲ್ಲವನ್ನು ಕೂಡ ಮಾಡಲಾಗುತ್ತೆ. ಫಿಟ್ನೆಸ್ ರಿಪೋರ್ಟ್ ತರ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ನಿಮಗೆ ತೋರಿಸ್ತಾ ಇದ್ದೀವಿ ಈ ದೃಶ್ಯಾವಳಿಗಳಲ್ಲೇ ದರ್ಶನ್ ಕರ್ಕೊಂಬರಲಾಗಿರುವಂಥದ್ದು. ಮೊದಲು ಹೋಯ್ತಲ್ಲ ಜೀಪು, ಅದರಲ್ಲಿ ದರ್ಶನ್ ಇದ್ರು ನೋಡಿ. ನಿಮ್ಗೆ ತೋರಿಸ್ತಾ ಇದ್ದೀವಿ ನಾವು, ನಮ್ಮ ಮಾಧ್ಯಮದವರು ಆ ಮಳೆಯಲ್ಲೂ ಕೂಡ ಪಾಪ ನಿಮಗೆ ತೋರಿಸ್ಬೇಕು ದೃಶ್ಯಾವಳಿಗಳನ್ನು ಅನ್ನುವ ಕಾರಣಕ್ಕೋಸ್ಕರ ಎಷ್ಟೆಲ್ಲ ಸವಾಲುಗಳನ್ನು ಮೆಟ್ಟಿ ನಿಂತು ಅಲ್ಲಿ ದೃಶ್ಯಾವಳಿಗಳನ್ನು ಸೆರೆ ಹಿಡಿಬೇಕಾಗಿದೆ. ಈಗ ತೋರಿಸ್ತಾ ಇದ್ದೀವಲ್ಲ, ಈಗ ತೋರಿಸ್ತಾ ಇರುವಂಥ ದೃಶ್ಯಾವಳಿಯಲ್ಲಿರುವಂಥವರು 11 ಜನ ಆರೋಪಿಗಳು. 11 ಜನ ಇದ್ದಾರೆ ಇದರೊಳಗೆ. ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ವ್ಯಾನಲ್ಲಿ ಕರ್ಕೊಂಡು ಬರಲಾಯ್ತಲ್ಲ, ಅದರಲ್ಲಿ 11 ಜನ. ಈಗ ತೋರಿಸ್ತಾ ಇದೀವಿ ನೋಡಿ ಈ ದೃಶ್ಯಾವಳಿ ಜೀಪಲ್ಲಿರುವಂಥದ್ದು. ಇದರಲ್ಲಿ ದರ್ಶನ್ ಒಂದರಲ್ಲಿ, ಇನ್ನೊಂದರಲ್ಲಿ ಪವಿತ್ರ ಗೌಡ. 2 ಜೀಪಲ್ಲಿ ಒಬ್ಬೊಬ್ಬರನ್ನ ಕರ್ಕೊಂಡ್ಬಂದಿದ್ದಾರೆ. ಇನ್ನೊಂದು ವ್ಯಾನಲ್ಲಿ 12 ಜನ. ಈಗ ತೋರಿಸ್ತಾ ಇರುವಂಥ ದೃಶ್ಯಾವಳಿ ಆ್ಯಕ್ಚುಲಿ ರೈಟ್ ಸೈಡಲ್ಲಿ ತೋರಿಸ್ತಾ ಇರುವಂಥದ್ದು ಇದು ಪೊಲೀಸ್ ಠಾಣೆಯಿಂದ ಹೊರಟಿರುವಂಥ ದೃಶ್ಯಾವಳಿ. ಆ್ಯಕ್ಚುಲಿ ಪೊಲೀಸ್ ಠಾಣೆಯಿಂದ ದರ್ಶನ್ ಅವ್ರನ್ನ ಕರ್ಕೊಂಡು ಹೋಗಲಾಯ್ತಲ್ಲ, ಆ ದೃಶ್ಯಾವಳಿ ಈಗ ತೋರಿಸ್ತಾ ಇರುವಂಥದ್ದು ರೈಟ್ ಸೈಡಲ್ಲಿ. ಲೆಫ್ಟ್ ಸೈಡಲ್ಲಿ ನಿಮ್ಮ ಸ್ಕ್ರೀನ್ನ ಲೆಫ್ಟ್ ಸೈಡಲ್ಲಿ ನೀವು ನೋಡ್ತಾ ಇರುವಂಥದ್ದು ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಬಂದ ದೃಶ್ಯಾವಳಿ. ಸ್ಕ್ರೀನ್ನ ರೈಟ್ ಸೈಡಲ್ಲಿ ನೀವು ನೋಡ್ತಾ ಇರುವಂಥದ್ದು ಪೊಲೀಸ್ ಠಾಣೆಯಿಂದ ಹೊರಟಂಥ ದೃಶ್ಯಾವಳಿ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಅಪ್ಡೇಟ್ಸ್ ಏನು ಸಿಗ್ತಾ ಇದೆ ಈಗ? ನಮ್ಮ ಪ್ರತಿನಿಧಿಯ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ನಿಮಗೆ ದೃಶ್ಯಾವಳಿಗಳಲ್ಲೇ ತೋರಿಸ್ತಾ ಇದ್ವಿ, ಎಷ್ಟು ಸಾಧ್ಯನೋ ಅಷ್ಟು ಝೂಮ್ ಮಾಡಿ ಸೆರೆ ಹಿಡಿದಿರುವಂಥ ಒಂದು ವಿಜುವಲ್ಸ್ ಅಲ್ಲಿ ತೋರಿಸ್ತಾ ಇದ್ವಿ ನಿಮಗೆ. ದರ್ಶನ್ ದೃಶ್ಯಾವಳಿ ಗಮನಿಸಬಹುದು ನೀವು. ಪೊಲೀಸ್ ಠಾಣೆಯಿಂದ ಹೊರಟಿದ್ದಂಥ ಸಂದರ್ಭದ ದೃಶ್ಯಾವಳಿ ನಾವು ತೋರಿಸ್ತಾ ಇರುವಂಥದ್ದು. ಹಿಂಬಾಗಿಲ ಗೇಟ್ ಒಂದಿತ್ತು ಅಂತ ಕಾಣಿಸುತ್ತೆ. ಅಲ್ಲಿಂದ ದರ್ಶನ್ ಅವರನ್ನ ಪಿಕ್ ಮಾಡಲಾಗಿದೆ ಜೀಪ್ನಲ್ಲಿ. ದರ್ಶನ್ ಅವರನ್ನ ಪಿಕ್ ಮಾಡಿರುವಂಥ ದೃಶ್ಯಾವಳಿ ತೋರಿಸ್ತಾ ಇದ್ದೀವಿ. ರಾಯಲ್ ಆಗಿದ್ದಂಥ ಜೀಪಲ್ಲಿ ಓಡಾಡ್ತಾ ಇದ್ರು ದರ್ಶನ್ ಅವರು. ಕೋಟಿ ಕೋಟಿ ವ್ಯಾನ್ಗಳು, ಕಾರ್ಗಳು, ಆದರೆ ನೋಡಿ ಬುಲಾರೋ ಗಾಡಿ, ಪೊಲೀಸರ ಬುಲಾರೋ ಗಾಡಿನಲ್ಲಿ ಹತ್ಕೊಂಡು ಹೊರಟಿರುವಂಥದ್ದು. ಆಸ್ಪತ್ರೆಗೆ ಆಲ್ರೆಡಿ ರೀಚ್ ಆಗಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಮಂಜು, ಏನು ಅಪ್ಡೇಟ್ ಸಿಗ್ತಾ ಇದೆ? ಮಂಜು, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಏನು ಅಪ್ಡೇಟ್ ಸಿಗ್ತಾ ಇದೆ? ಈಗ ಆಲ್ರೆಡಿ ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಬರಲಾಯ್ತಲ್ಲ 13 ಜನ ಆರೋಪಿಗಳನ್ನ. ಎಷ್ಟೊತ್ತಾಗ್ಬೋದು ಅಲ್ಲಿಂದ? ಸೀದಾ ಇಲ್ಲಿಂದ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗುತ್ತೆ ಹೇಗೆ ಅಂತ? ಬಿಕಾಸ್ 5:30 ಒಳಗಡೆ ಪ್ರೊಡ್ಯೂಸ್ ಮಾಡಬೇಕಲ್ಲ ಕೋರ್ಟ್ಗೆ. ಪೃಥ್ವಿ, ಕೊಲೆ ಪ್ರಕರಣದಲ್ಲಿ ಬಂಧನ ಆಗಿರುವಂತಹ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಒಟ್ಟು 13 ಜನ ಆರೋಪಿಗಳನ್ನು ಕೂಡ ಅಷ್ಟೇ ಪೊಲೀಸರು ಸದ್ಯಕ್ಕೀಗ ಬೌರಿಂಗ್ ಆಸ್ಪತ್ರೆ ಕರ್ಕೊಂಡು ಬಂದಿದ್ದಾರೆ. ಯಾಕಂದ್ರೆ ಮಧ್ಯಾಹ್ನವೇ ಮೆಡಿಕಲ್ ಅನ್ನು ಕೂಡ ಮಾಡಿಸಿದ್ರು, ಆದ್ರೂ ಕೂಡ ಅಷ್ಟೇ ಕೋರ್ಟ್ ಸ್ಟೇಷನ್ ನಲ್ಲಿ ಮಾಡಿಸಿರುವಂತಹ ಮೆಡಿಕಲ್ ಅನ್ನ ಅಕ್ಸೆಪ್ಟ್ ಮಾಡುತ್ತಾ ಇಲ್ವ ಅನ್ನೋ ಒಂದು ಕಾರಣಕ್ಕೋಸ್ಕರ ಕೋರ್ಟ್ ಪ್ರೊಡ್ಯೂಸ್ ಮಾಡೋದಕ್ಕಿಂತ ಮುಂಚಿತವಾಗಿ ಬೌರಿಂಗ್ ಆಸ್ಪತ್ರೆಗೆ ಹೋಗಿ ಮೆಡಿಕಲ್ ಮಾಡಿಸೋಣ ತೀರ್ಮಾನಕ್ಕೆ ಕೂಡ ಹಿರಿಯ ಅಧಿಕಾರಿಗಳು ಬಂದ್ರು. ಆ ಒಂದು ಕಾರಣಕ್ಕೋಸ್ಕರ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರನ್ನು ಕೂಡ ಅಷ್ಟೇ ಜೀಪ್ ನಲ್ಲಿ ಕರ್ಕೊಂಡು ಬಂದ್ರೆ ಉಳಿದಂತಹ ಆರೋಪಿಗಳನ್ನ KSRP ವಾಹನದಲ್ಲಿ ಕರ್ಕೊಂಡು ಈಗಾಗಲೇ ಬೌರಿಂಗ್ ಆಸ್ಪತ್ರೆ ರೀಚ್ ಆಗಿದ್ದಾರೆ. ಸದ್ಯಕ್ಕೀಗ 13 ಜನಕ್ಕೂ ಕೂಡ ಅಷ್ಟೇ ಪ್ರತ್ಯೇಕವಾಗಿ ವೈದ್ಯಕೀಯ ತಪಾಸಣೆಯನ್ನ ಮಾಡಲಾಗ್ತಿದೆ. ಇಲ್ಲಿ ಯಾವುದೇ ಒಬ್ಬ ಆರೋಪಿ ಪೊಲೀಸರ ಕಸ್ಟಡಿಯಲ್ಲಿದ್ದಂತ ಟೈಮ್ ನಲ್ಲಿ ಅವರಿಗೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋದಕ್ಕಿಂತ ಒಂದು ನಮ್ಮ ಪ್ರತಿನಿಧಿಯ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಬಿಕಾಸ್ ಈ ದೃಶ್ಯಾವಳಿಗಳನ್ನು ಹಾಗೆ ಮತ್ತಷ್ಟು ಮಾಹಿತಿಗಳನ್ನು ನಿಮ್ಮ ಮುಂದೆ ಇಡುವಂಥ ನಿಟ್ಟಿನಲ್ಲಿ ಅವರು ಕೂಡ ಅಲ್ಲೆಲ್ಲ ಮಾಹಿತಿಗಳನ್ನು ಪಡ್ಕೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನೆಟ್ವರ್ಕ್ ಸಮಸ್ಯೆ ಕೂಡ ಇರುವಂಥದ್ದು. ನಿಮಗೆ ಈಗ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ವಿ, ಗಮನಿಸ್ತಾ ಇದ್ದೀರಾ. ಬೌರಿಂಗ್ ಆಸ್ಪತ್ರೆಯ ಮುಂದೆ ಕಾಕಿ ಭದ್ರತೆ ಯಾವ ರೀತಿಯಾಗಿದೆ. ಇನ್ನೊಂದು ಕಡೆ ಅವ್ರನ್ನೆಲ್ಲರನ್ನೂ ಕೂಡ ಈಗ ಒಳಗಡೆ ಕರ್ಕೊಂಡು ಹೋಗಿರುವಂಥ ಹಿನ್ನೆಲೆಯಲ್ಲಿ 12 ಜನರ ವೈದ್ಯರ ತಂಡ ಮೆಡಿಕಲ್ ಟೆಸ್ಟನ್ನು ಮಾಡ್ತಾ ಇದೆ. ಡಾಕ್ಟರ್ ಸರಸ್ವತಿ ಅವರ ನೇತೃತ್ವದಲ್ಲಿ ಮೆಡಿಕಲ್ ಟೆಸ್ಟನ್ನು ಮಾಡಲಾಗುತ್ತೆ. ಮೆಡಿಕಲ್ ಟೆಸ್ಟ್ ಆದ ಬಳಿಕವೇ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಲಿಕ್ಕೆ ಆಗುವಂಥದ್ದು.
ಆ ವ್ಯಕ್ತಿ ಫಿಟ್ ಇದ್ದಾನೆ ಅಂತ ನೀವು ಮೇಲ್ನೋಟಕ್ಕೆ ಕಾಣಿಸ್ಬೋದು, ಅಥವಾ ನಾವು ನೋಡುವಂಥ ಸಂದರ್ಭದಲ್ಲಿ ಅನಿಸ್ತಾ ಇದ್ರೂ ಕೂಡ ಅದಕ್ಕೆ ಮೆಡಿಕಲ್ ರಿಪೋರ್ಟ್ ಮುಖಾಂತರನೇ ಫಿಟ್ನೆಸ್ ರಿಪೋರ್ಟನ್ನು ಕೋರ್ಟ್ ಮುಂದೆ ಇಟ್ಟಂಥ ಸಂದರ್ಭದಲ್ಲಿ ಕೋರ್ಟ್ ನಂತರ ಏನು ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡುತ್ತೆ. ಇಲ್ಲಿ ಆಲ್ಮೋಸ್ಟ್ ಇದು ಗಂಭೀರವಾದಂಥ ಪ್ರಕರಣ ಆಗಿರುವಂಥ ಕಾರಣಕ್ಕೋಸ್ಕರ ಕಸ್ಟಡಿಗೆ ಕೊಡಲಿದ್ದಾರೆ, ಪೊಲೀಸ್ ಕಸ್ಟಡಿಗೆ. ಮತ್ತಷ್ಟು ತನಿಖೆಯನ್ನು ಮಾಡುವಂಥ ನಿಟ್ಟಿನಲ್ಲಿ, ವಿಚಾರಣೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಬೋರಿಂಗ್ ಆಸ್ಪತ್ರೆಯ ಮುಂಭಾಗ ಮಾಧ್ಯಮದವರನ್ನು ಕಳಿಸ್ತಾ ಇದ್ದಾರೆ ಪೊಲೀಸರು. ಯಾಕೆಂದರೆ ನಮಗೆ ಇನ್ನೂ ಕ್ಲಿಯರ್ ವಿಜುವಲ್ಸ್ಗಳು ಸಿಗುತ್ತಲ್ಲ, ಗೊತ್ತಾಗ್ಬಿಡುತ್ತಲ್ಲ. ಏನು ಮುಚ್ಚಿಟ್ಟು ಏನು ಪ್ರಯೋಜನ? ಗೊತ್ತು ತಾನೇ ಅದ್ರ ಒಳಗಡೆ ಇರುವಂಥದ್ದು ದರ್ಶನ್ ಅವರಿಗೆ ಮೆಡಿಕಲ್ ಟೆಸ್ಟನ್ನು ಮಾಡಲಾಗ್ತಾ ಇದೆ ಅಂತ. ಹಾಗೆ 13 ಜನ ಆರೋಪಿಗಳು ಯಾರು ಅಂತಲೂ ಕೂಡ ಗೊತ್ತಿದೆ ಅಲ್ವಾ, ಯಾರ್ಯಾರಿದ್ದಾರೆ ಅಲ್ಲಿ ಅಂತ. ಏನು ದೂರ ಕಳಿಸಿ ಏನು ಪ್ರಯೋಜನ? ಈಗ ಪೊಲೀಸರು ವಿಜುವಲ್ಸ್ ಸಿಕ್ಬಿಡುತ್ತೆ ಅಂತನಾ? ದರ್ಶನ್ ಅಲ್ದಲ್ಲೇ ಬೇರೆ ಇನ್ಯಾರೋ ಬಂದಿದ್ರೆ ಹಿಂಗೆ ಮಾಡ್ತಾ ಇದ್ರ ಪೊಲೀಸರು? ಇನ್ನೊಂದು ಕಡೆ ನಿಮಗೆ ತೋರಿಸ್ತಾ ಇದ್ವಿ, ಅಲ್ಲಿ ಹೊರಗಡೆ ರೋಗಿಗಳು ಕೂಡ ಹೋಗ್ತಾ ಇದ್ದಾರೆ ಚಿಕಿತ್ಸೆಯನ್ನು ಪಡೆದುಕೊಂಡು ಬಳಿಕ. ಈಗ ದರ್ಶನ್ ಇಲ್ಲ ಅಂದಿದ್ರೆ ಅಲ್ಲಿ ಆಟೋ ಒಳಗಡೆನೆ ಬಿಟ್ಟಿರೋರು, ಕರ್ಕೊಂಡು ಹೋಗಿರೋರು ಆಟೋದಲ್ಲಿ. ಆದರೆ ಅಲ್ಲಿ ಭದ್ರತೆಯನ್ನು ಕೊಡಲಾಗಿರುವಂಥ ಕಾರಣಕ್ಕೋಸ್ಕರ ಆಟೋಗಳನ್ನು ಕೂಡ ಒಳಗಡೆ ಬಿಡ್ತಾ ಇಲ್ಲ. ಪೊಲೀಸರು ಗೇಟ್ನ ಮುಂಭಾಗ ಭದ್ರತೆಯನ್ನು ಮಾಡ್ತಾ ಇರುವಂಥದ್ದು. ಮಳೆ ಬಂದರೂ ಕೂಡ ಅಷ್ಟೇ, ಮಾಧ್ಯಮದವ್ರದ್ದು ಪೊಲೀಸರದ್ದು ಒಂದೇ ಪಾಡು. ಮಳೆ ಬರಲಿ, ಚಳಿ ಇರಲಿ, ಗಾಳಿ ಬರಲಿ, ಏನಿದ್ರೂ ಕೂಡ ನಮ್ಮ ಕೆಲಸ ನಾವು ಬಿಡೋದಿಲ್ಲ. ಪೊಲೀಸರು ಅವ್ರ ಕೆಲಸ ಮಾಡ್ತಾ ಇದ್ದಾರೆ, ಮಾಧ್ಯಮದವರು ಕೂಡ ಅಷ್ಟೇ. ನಮಗೆ ಎಕ್ಸ್ಕ್ಲೂಸಿವ್ ಆದಂಥ ವಿಜುವಲ್ ಸಿಗುತ್ತಾ ಅನ್ನುವಂಥದ್ದನ್ನು ನೋಡ್ತಾ ಇದ್ದೀವಿ ನಾವು, ಹೇಗಿರುತ್ತೆ ಮುಖದ ಹಾವಭಾವ ಅಂತ. ಯಾಕೆಂದರೆ ನೋಡಿರ್ತೀವಲ್ಲ, ಇದಕ್ಕೂ ಮುಂಚೆ ಯಾವ ರೀತಿಯಾಗಿರ್ತಾರೆ ಒಬ್ಬರು ವ್ಯಕ್ತಿ, ಬಂಧನ ಆದಂಥ ಸಂದರ್ಭದಲ್ಲಿ ಹೇಗಿರುತ್ತೆ, ಆತಂಕ, ಟೆನ್ಷನ್ನು. ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ವಿ, ಪೊಲೀಸರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಲಾಗಿದೆ. ಸುಮಾರು 50ಕ್ಕೂ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿರುವಂಥದ್ದು. ಭದ್ರತೆಗೆ ಅಂತಲೇ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಅಲ್ಲಿ. ಆಗಲೇ ಹೇಳ್ತಾ ಇದ್ನಲ್ಲ, ಒಬ್ಬ ವ್ಯಕ್ತಿ ಎಷ್ಟೇ ದೊಡ್ಡ ಮಟ್ಟದಲ್ಲಿ ಬೆಳೆದರೂ ಕೂಡ ವ್ಯಕ್ತಿತ್ವ ಇಂಪಾರ್ಟೆಂಟ್ ಆಗುತ್ತೆ. ವ್ಯಕ್ತಿತ್ವ ಚೆನ್ನಾಗಿದ್ರೆ ಆ ವ್ಯಕ್ತಿಯ ಬಗ್ಗೆ ಇನ್ನಷ್ಟು ಗೌರವ ಜಾಸ್ತಿ ಆಗ್ತಾ ಹೋಗುತ್ತೆ. ಆದರೆ ಪದೇ ಪದೇ ವಿವಾದಗಳನ್ನು ಮೈ ಮೇಲೆ ಎಳ್ಕೊಂಡು ವಿವಾದಗಳ ಸುಳಿಯಲ್ಲೇ ಸಿಕ್ಕಾಕೊಂಡ್ಬಿಟ್ರೆ ಅವರ ಒಂದು ಗ್ರಾಫೇ ಡೌನ್ ಆಗೋದು, ಅವ್ರ ಮೇಲಿದ್ದಂಥ ರೆಸ್ಪೆಕ್ಟೇ ಕಡಿಮೆ ಆಗೋದು. ಇದು ಕೂಡ ಮೊದಲೇ ಹೇಳ್ತಿದ್ದ ಹಾಗೆ ಸೀರಿಯಸ್ ಕೇಸು, ಗಂಭೀರವಾದಂಥ ಪ್ರಕರಣ. ಏನೋ ಒಂದು ಏಟು ಹೊಡೆದ್ರು ಅಂದರೆ ಒಂದು ರೀತಿ, ಅಥವಾ ಏನೋ ಒಂದು ಸಿಟ್ಟಲ್ಲಿ ಅವಾಚ್ಯ ಶಬ್ದಗಳಿಂದ ಬೈದ್ಬಿಟ್ರು ಅಂದರೆ ಒಂದು ರೀತಿ. ಆದರೆ ಇದು ಆಗಲ್ಲ. ಕಿಡ್ನಾಪ್ ಮಾಡಿಸಿ, ಬೈದು, ಒಡೆದು, ಮನಸ್ಸೋ ಇಚ್ಛೆ ಹೊಡೆದು ಒಬ್ಬ ಆರೋಪಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ಹೇಗೆಲ್ಲ ಒಡೆಯಲಾಯಿತು ರೇಣುಕಾ ಸ್ವಾಮಿಗೆ ಅಂತ. ಆ ರಿಪೀಸಲ್ಲೆಲ್ಲ ಹೊಡೆದು, ಕೈಯಲ್ಲೆಲ್ಲ ಹೊಡೆದು, ಅದಾದ್ಮೇಲೆ 2 ಕೈ ಕಾಲು ಎಲ್ಲ ಇಟ್ಕೊಂಡು ಗೋಡೆ ಹೊಡೆದ್ರಂತೆ. ಎಷ್ಟು ಸಾಧ್ಯನೋ ಅಷ್ಟರ ಮಟ್ಟಿಗೆ ಚಿತ್ರಹಿಂಸೆ ಕೊಡಲಾಗಿದೆ, ಭೀಕರವಾಗಿ, ಭೀಭತ್ಸವಾಗಿ ನಡೆದುಕೊಳ್ಳಲಾಗಿದೆ. ಇನ್ನು ಈಗ ಮೆಡಿಕಲ್ ಟೆಸ್ಟ್ ಮಾಡಲಾಗ್ತಾ ಇದೆಯಲ್ಲ, ಏನು ಮಾಡ್ತಾರೆ ಮೆಡಿಕಲ್ ಟೆಸ್ಟು ಅಂದರೆ BP ಚೆಕ್ ಮಾಡ್ತಾರೆ, ಶುಗರ್ ಟೆಸ್ಟ್ ಮಾಡಲಾಗುತ್ತೆ, ECGಯನ್ನು ಮಾಡಿಸಲಾಗುತ್ತೆ. ಈ ಮೆಡಿಕಲ್ ಟೆಸ್ಟ್ಗಳನ್ನು ಮಾಡಿಸಿ ರಿಪೋರ್ಟನ್ನು ತಗೊಂಡು ನಂತರ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಈ ವ್ಯಕ್ತಿ ಎಷ್ಟರ ಮಟ್ಟಿಗೆ ಆರೋಗ್ಯವಾಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಒಂದು ರಿಪೋರ್ಟ್ ಅದು ಕೋರ್ಟ್ ಮುಂದೆ ಇಡುವಂಥ ಸಂದರ್ಭದಲ್ಲಿ, ಅಂದರೆ ನಮ್ಮ ಕಸ್ಟಡಿಗೆ ಬಂದಾಗ ಈ ರೀತಿಯಾಗಿದ್ರು ಅಂತ, ಈ ರೀತಿಯಾಗಿ ಅವರ ಆರೋಗ್ಯ ಇತ್ತು ಅಂತ. ಬಿಕಾಸ್ ಆಮೇಲೆ ಕಸ್ಟಡಿಗೆ ಬಂದಾದ ನಂತರ ಬೇರೆ ಏನೋ ದಿಢೀರಂತ ಆಯಿತು, ಅಥವಾ ಏನಾದರೂ ನಾವು ನೋಡ್ತಾ ಇದ್ವಲ್ಲ, ಲಾಕಪ್ ಡೆತ್ ಎಲ್ಲ ಆಯಿತು ಅನ್ನುವಂಥದ್ದೆಲ್ಲ ಗಮನಿಸ್ತಾ ಇದ್ವಲ್ಲ, ಚೆನ್ನಾಗೇ ಇದ್ದಂಥ ವ್ಯಕ್ತಿ ಹೆಂಗೆ ಈ ರೀತಿಯಾಗಿ ಆಯಿತು ಅನ್ನುವಂಥ ಪ್ರಶ್ನೆಗಳು ಆಮೇಲೆ ಮೂಡಬಾರ್ದಲ್ಲ. ಈ ರಿಪೋರ್ಟ್ಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಅನಾರೋಗ್ಯವಾಗಿದ್ದಂಥ ವ್ಯಕ್ತಿಯನ್ನು ಕಸ್ಟಡಿಗೆ ತಗೊಂಡು ಏನಾದರೂ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಪೊಲೀಸರ ಮೇಲೆ ಹೊಣೆ ಬಂದುಬಿಡೋದು.
ಸೊ ಹೀಗಾಗಿನೇ ಅವರ ವೈದ್ಯಕೀಯ ಪರೀಕ್ಷೆ ಮಾಡಿದ ಬಳಿಕ ಅಂದ್ರೆ ನಾವೀಗ ಬೇರೆಯವರಿಂದ ಒಂದು ಬೈಕನ್ನು ಖರೀದಿ ಮಾಡ್ತೀವಿ ಅಂದ್ರೆ ಅದು ಯಾವ ಕಂಡೀಷನಲ್ಲಿ ಇದೆ ಅನ್ನುವಂಥದ್ದು ನೋಡ್ಕೊಂಡೇ ತಗೊಳ್ಳೋದು. ಚೆನ್ನಾಗಿದ್ರೇನೆ ಬೈಕ್ ತಗೊಳ್ಳೋದು ನಾವು, ಅದು ಫಿಟ್ನೆಸ್ ಇದ್ರೇನೆ ತಗೊಳ್ಳೋದು. ಅದೇ ರೀತಿಯಾಗಿ ಇಲ್ಲೂ ಕೂಡ ಅಷ್ಟೇ, ಕಸ್ಟಡಿಗೆ ಪಡ್ಕೊಳ್ಳುವಂಥ ಸಂದರ್ಭದಲ್ಲಿ ಅವರ ಹೆಲ್ತ್ ರಿಪೋರ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು, ನೋಡ್ತಾ ಇದ್ವಿ ಆವಾಗಲೇ ನಿಮ್ಮದು ಅಂದರೆ ನೆಟ್ವರ್ಕ್ ಇಶ್ಯೂ ಇತ್ತು, ಡಿಸ್ಟರ್ಬೆನ್ಸ್ ಇತ್ತು. ಈಗ ಮೆಡಿಕಲ್ ಟೆಸ್ಟನ್ನು ಮಾಡಲಾಗ್ತಾ ಇದೆಯಲ್ಲ, ಮೆಡಿಕಲ್ ಟೆಸ್ಟ್ ಅಂದರೆ ಏನೇನೆಲ್ಲ ಮಾಡ್ತಾರೆ? ನಾನು ಆಗಲೇ ಹೇಳ್ತಾ ಇದ್ದೆ ಬಿ ಪಿ, ಶುಗರು, ECG ಅಂತ. ಅದನ್ನು ಹೊರತುಪಡಿಸಿ ಇನ್ನೂ ಏನೇನು ಮಾಡಲಾಗುತ್ತೆ? ಮೆಡಿಕಲ್ ಟೆಸ್ಟ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ನಿಮ್ಮ ಮಾತುಗಳಲ್ಲಿ ಹೇಳೋದಾದರೆ? ಪೃಥ್ವಿ, ಯಾವುದೇ ಒಬ್ಬ ಆರೋಪಿ ಪೊಲೀಸರ ಕಸ್ಟಡಿಯಲ್ಲಿದ್ದಂತ ಟೈಮಲ್ಲಿ ಮತ್ತು ಕೋರ್ಟ್ಗೆ ಹಾಜರುಪಡಿಸೋದಕ್ಕಿಂತ ಮುಂಚಿತವಾಗಿ ಅವ್ರಿಗೆ ವೈದ್ಯಕೀಯ ತಪಾಸಣೆಯನ್ನ ಮಾಡ್ತಾರೆ. ಯಾಕಂದ್ರೆ ಕೋರ್ಟ್ಗೆ ಹೋಗ್ತಿರುವಂತಹ ಸಂದರ್ಭದಲ್ಲಿ ಮತ್ತು ಕಸ್ಟಡಿಯಲ್ಲಿದ್ದಂತ ವೇಳೆಯಲ್ಲಿ ಆತನಿಗೆ ಏನಾದ್ರೂ ಆರೋಗ್ಯದಲ್ಲಿ ಸಮಸ್ಯೆ ಇದ್ದಂತ ವೇಳೆಯಲ್ಲಿ ಅದಕ್ಕೆ ಪೂರಕವಾದಂತ ಟ್ರೀಟ್ಮೆಂಟ್ ಕೊಡಿಸುವಂತ ಒಂದು ಕಾರಣಕ್ಕೋಸ್ಕರ ಈ ಒಂದು ಚೆಕಪ್ ಅನ್ನ ಮಾಡ್ತಾರೆ. ಅದರಂತೆ ಈಗ ಕೋರ್ಟ್ಗೆ 13 ಜನ ಆರೋಪಿಗಳನ್ನು ಕೂಡ ಸರೆಂಡರ್ ಮಾಡಬೇಕಾಗಿದೆ. ಕೋರ್ಟ್ ಸರೆಂಡರ್ ಮಾಡಿ ಕಸ್ಟಡಿಗೆ ಪಡ್ಕೊಳ್ತಾರೆ. ಅದಕ್ಕಿಂತ ಮುಂಚಿತವಾಗಿ ನಾರ್ಮಲ್ ಆಗಿ ಒಂದು ವೈದ್ಯಕೀಯ ತಪಾಸಣೆ ಮಾಡ್ತಾರೆ. ಸದ್ಯಕ್ಕೆ ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡೋಗಿ ಅಲ್ಲಿ ಒಂದು ವೈದ್ಯಕೀಯ ತಪಾಸಣೆ ಮಾಡ್ತಾರೆ. ಮೊದಲನೇದಾಗಿ ಅವರ BP, ಶುಗರ್ ಅನ್ನ ಚೆಕ್ ಮಾಡ್ಕೊತಾರೆ. ತದನಂತರ ಅವ್ರಿಗೆ ಒಂದು ಹಾರ್ಟ್ ಬೀಟ್ ಯಾವ ರೀತಿಯಾಗಿದೆ ಅಂತ ಚೆಕ್ ಮಾಡ್ತಾರೆ. ಉಳಿದಂತೆ ಅವ್ರಿಗೆ ಏನಾದ್ರೂ ಬೇರೆ ಇನ್ನಿತರ ಆರೋಗ್ಯ ಸಮಸ್ಯೆಗಳು ಇದೆಯಾ ಅನ್ನೋದ್ರ ಬಗ್ಗೆ ವೈದ್ಯರಿಂದ ಒಂದು ರಿಪೋರ್ಟ್ ಅನ್ನ ಪಡ್ಕೊಳ್ತಾರೆ. ಇಲ್ಲಿ ಒಂದ್ ವೇಳೆ ಏನಾದ್ರೂ ಅವ್ರಿಗೆ ತೀರಾ ಒಂದು ಸ್ವರೂಪದ ಏನಾದ್ರೂ ಒಂದು ಆರೋಗ್ಯದ ಸಮಸ್ಯೆ ಇದ್ದಂತ ವೇಳೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ವೈದ್ಯಾಧಿಕಾರಿಗಳಿದ್ದಾರೆ, ಅವರನ್ನು ಕೂಡ ಅಷ್ಟೇ ಅಪ್ರೋಚ್ ಮಾಡಿ ಇದಕ್ಕೆ ಪೂರಕವಾದಂತಹ ಒಂದು ಟ್ರೀಟ್ಮೆಂಟ್ ಅಗತ್ಯ ಇದೆಯಾ ಅಥವಾ ನಾವು ಕಸ್ಟಡಿಗೆ ತಗೊಂಡು ಇನ್ನ ಇಂಟ್ರಾಗೇಷನ್ ಮಾಡಬಹುದು ಅಂತ ಹೇಳ್ಬಿಟ್ಟು ಅವರಿಂದ ಒಂದು ರಿಪೋರ್ಟ್ ಅನ್ನ ಪಡ್ಕೊಳ್ತಾರೆ. ಇದೆಲ್ಲವೂ ಕೂಡ ಆದಂತ ಬಳಿಕ ಆರೋಪಿಗಳನ್ನ ನೇರವಾಗಿ ಕರ್ಕೊಂಡೋಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಹಾಜರುಪಡಿಸಿದ ಸಂದರ್ಭದಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲರ ಪಾತ್ರ ಏನೇನು ಅನ್ನೋದ್ರ ಬಗ್ಗೆ ಒಂದು ರಿಮೈಂಡ್ ಅಪ್ಲಿಕೇಶನ್ ಅನ್ನ ಜಡ್ಜ್ಗೆ ಕೊಡ್ತಾರೆ. ಅದು ತನಿಖಾಧಿಕಾರಿ ತಗೊಂಡೋಗಿ ಕೊಡ್ತಾರೆ. ಆ ತನಿಖಾಧಿಕಾರಿ ಕೊಟ್ಟಂತ ರಿಮೈಂಡ್ ಅಪ್ಲಿಕೇಶನ್ ಅನ್ನು ಮೊದಲನೇ ಬಗ್ಗೆ ಜಡ್ಜ್ ಕೂಡ ಓದ್ತಾರೆ. ಅಂದ್ರೆ ಈ ಒಂದು ಪ್ರಕರಣದಲ್ಲಿ A1 ಆರೋಪಿ ಅಂತ ಪಾತ್ರ ಏನು, A2 ಆರೋಪಿಯ ಪಾತ್ರ ಏನು, ಈ ಪ್ರಕರಣದಲ್ಲಿರುವಂತ ಎಲ್ಲಾ ಆರೋಪಿಗಳಿಗೆ ಏನೆಲ್ಲ ಪಾತ್ರಗಳಿದೆ ಅನ್ನುವಂಥದ್ರ ಬಗ್ಗೆ ಪ್ರಾಥಮಿಕವಾಗಿ ಏನೆಲ್ಲ ಬೆಳಿಗ್ಗೆಯಿಂದಲೂ ತನಿಖೆ ಮಾಡಿದ್ರು ಆ ತನಿಖೆಯ ಅಂಶಗಳನ್ನ ರಿಮೈಂಡ್ ಅಪ್ಲಿಕೇಶನ್ ಅಲ್ಲಿ ತನಿಖಾಧಿಕಾರಿ ಉಲ್ಲೇಖ ಮಾಡಿರ್ತಾರೆ. ಅದನ್ನ ಸರ್ಕಾರಿ ಪರ ವಕೀಲರು ತಗೊಂಡು ಜಡ್ಜ್ಗೆ ಕೊಡ್ತಾರೆ. ಅದನ್ನ ಜಡ್ಜ್ ನೋಡ್ತಾರೆ. ಅದಕ್ಕೆ ಪೂರಕವಾದಂತೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಂಜು, ಈಗ ಬೆಳಗ್ಗೆಯಿಂದ ಅಂದ್ರೆ ಅರೆಸ್ಟ್ ಮಾಡ್ಕೊಂಡು ಬಂದಾಗಿಂದಲೂ ಕೂಡ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ ದರ್ಶನ್. ಹೇಗಿದ್ರಂತೆ? ಯಾವ ರೀತಿಯಾಗಿ ರೆಸ್ಪಾನ್ಸ್ ಕೊಡ್ತಾ ಇದ್ರಂತೆ? ಏನ್ ಟೆನ್ಷನ್ ಅಲ್ಲಿ ಇದ್ರಂತ? ಹೇಗೆ ಅಂತ? ಪ್ರತಿ ಬೆಳಿಗ್ಗೆ 7:00 ಮೈಸೂರಿನಲ್ಲಿ ಅರೆಸ್ಟ್ ಮಾಡ್ಕೊಳ್ತಾರೆ. 10:30 ಟೈಮ್ಗೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಬಂದ್ಬಿಟ್ಟು 10:30 ಇಂಟ್ರಾಗೇಷನ್ ಅನ್ನ ಶುರು ಮಾಡ್ತಾರೆ. ಯಾಕಂದ್ರೆ ಇದು ಕೊಲೆ ಪ್ರಕರಣ ಆಗಿದ್ದಂತಹ ಕಾರಣಕ್ಕೋಸ್ಕರ ಬಹಳ ಗಂಭೀರವಾದಂತಹ ಪ್ರಕರಣ. ಜೊತೆಗೆ ಇವರು ಕಿಡ್ನಾಪ್ ಮಾಡಿ ಕೊಲೆ ಮಾಡಿರುವಂತಹದ್ರ ಬಗ್ಗೆ ಸಾಕ್ಷ್ಯಾಧಾರಗಳನ್ನ ಮೊದಲೇ ಕಲೆಕ್ಟ್ ಮಾಡ್ಕೊಂಡಿದ್ರು. ಅದರಂತೆ ನಟ ದರ್ಶನ್ ಅವರನ್ನ ಮೊದಲನೇದಾಗಿ ಖುದ್ದು DCP ಗಿರೀಶ್ ಅವರು ವಿಚಾರಣೆಯನ್ನು ಮಾಡ್ತಾರೆ. ಯಾಕಂದ್ರೆ ದರ್ಶನ್ ಒಬ್ಬ ನಟ ಆಗಿದ್ದಂತ ಕಾರಣಕ್ಕೋಸ್ಕರ ಇದೊಂದು ಹೈ ಪ್ರೊಫೈಲ್ ರೀತಿಯಲ್ಲಿ ಈ ಒಂದು ಪ್ರಕರಣವನ್ನ ಪರಿಗಣಿಸಿ ಖುದ್ದು DCP ಅವರ ಇಂಟ್ರಾಗೇಷನ್ ಮಾಡ್ತಾರೆ. ಇಂಟ್ರಾಗೇಷನ್ ಟೈಮ್ ಅಲ್ಲಿ ಮೊದಲನೇದಾಗಿ ನಟ ದರ್ಶನ್ ಅವರು ಪ್ರಕರಣಕ್ಕೂ ನನಗೂ ಯಾವುದೇ ರೀತಿಯಂತ ಸಂಬಂಧ ಇಲ್ಲ, ನಾನು ಕೊಲೆ ಮಾಡುವಂತ ಮಟ್ಟಕ್ಕೆ ಹೋಗೋನಲ್ಲ ಅನ್ನುವಂಥದ್ದನ್ನು ಕೂಡ ಒಂದು ರೀತಿ ವಾದವನ್ನ ಮಾಡಕ್ ಶುರು ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಪೊಲೀಸರು ಎಲ್ಲಾ ಒಂದು ಎವಿಡೆನ್ಸ್ ಗಳನ್ನ ನಟ ದರ್ಶನ್ ಮುಂದೆ ಇಡೋಕೆ ಮುಂದಾಗ್ತಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ CDR ಆಗಿರ್ಬೋದು, ಅಂದ್ರೆ ಆರೋಪಿಗಳ ಜೊತೆ ಇವರು ನಡೆಸಿರುವಂತಹ ಒಂದು ಫೋನ್ ಕಾನ್ವರ್ಸೇಷನ್ ನ ಹಿಸ್ಟ್ರಿ ಆಗಿರ್ಬೋದು, ಅಥವಾ ಒಂದಷ್ಟು CC ಕ್ಯಾಮೆರಾದ ದೃಶ್ಯಾವಳಿಗಳಾಗಿರ್ಬೋದು. ಯಾಕಂದ್ರೆ ನ್ಯೂಸ್ 18ಗೂ ಸಿಕ್ಕಂತ ಒಂದು CC ಕ್ಯಾಮೆರಾದ ದೃಶ್ಯಾವಳಿಯಲ್ಲಿ ಕೂಡ ಅಷ್ಟೇ ಮೊದಲನೇದಾಗಿ ಸ್ಕಾರ್ಪಿಯೋ ವೆಹಿಕಲ್ ಹೋಗುತ್ತೆ, ಅದಾದ ಬಳಿಕ ನಟ ದರ್ಶನ್ ವೆಹಿಕಲ್ ಹೋಗುತ್ತೆ. ಅಂದ್ರೆ ಆತ 1 ಗಂಟೆಗೆ ಸಾವನ್ನಪ್ಪಿರುವಂತ ಸುದ್ದಿ ತಿಳಿದು ನಟ ದರ್ಶನ್ ಕೂಡ ಅಲ್ಲಿ ಹೋಗ್ತಾರೆ. 3 ಗಂಟೆ ವೇಳೆಗೆ ಬಾಡಿಯನ್ನ ಅಲ್ಲಿಂದ ತಗೊಂಡು ಹೋಗ್ತಿರುವಂತ ಒಂದು CC ಕ್ಯಾಮೆರಾ ದೃಶ್ಯಾವಳಿಯನ್ನು ಕೂಡ ಅಷ್ಟೇ ತಗೊಂಡೋಗಿ ಪೊಲೀಸರಲ್ಲಿ ಇಡ್ತಾರೆ. ಇದಾದಂತ ಬಳಿಕ ಮೇನ್ ಆಗಿ ಏನು ಅಂತಂದ್ರೆ ಈ ಒಂದು ಪ್ರಕರಣದಲ್ಲಿ ಟವರ್ ಡಂಪ್ ಅನ್ನುವಂಥದ್ದು. ಯಾಕಂದ್ರೆ ನಟ ದರ್ಶನ್ ಆ ಒಂದು ಟೈಮ್ ನಲ್ಲಿ ಅಲ್ಲಿದ್ರಾ ಇಲ್ವಾ ಅನ್ನುವಂಥದ್ದನ್ನ ಕನ್ಸಿಡರ್ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಟವರ್ ಡಂಪ್ ಅನ್ನು ಕೂಡ ಅಷ್ಟು ಮಾಡ್ಕೊಂಡಿರ್ತಾರೆ. ಆ ಒಂದು ಟವರ್ ಡಂಪ್ ನಲ್ಲಿ ಕೊಲೆಯಾದಂತಹ ಸಂದರ್ಭದಲ್ಲಾಗಿರ್ಬೋದು ಅಥವಾ ಆ ಒಂದು ಕಿಡ್ನಾಪ್ ಆದಂತ ಟೈಮ್ ನಲ್ಲಿ ನಟ ದರ್ಶನ್ ಬಳಕೆ ಮಾಡ್ತಿದ್ದಂತ ಮೊಬೈಲ್ ನಂಬರ್ ಅಲ್ಲಿ ಆಕ್ಟಿವ್ ಆಗಿ ಇತ್ತಾ ಇಲ್ವಾ ಅನ್ನುವಂಥದ್ದನ್ನ ಮೇನ್ ಆಗಿ ಇವರು ಚೆಕ್ ಮಾಡಿರ್ತಾರೆ. ಅದೆಲ್ಲವೂ ಕೂಡ ಅಷ್ಟೇ ಸೂಕ್ತ ಸಾಕ್ಷ್ಯಾಧಾರಗಳೆಲ್ಲವನ್ನೂ ಕೂಡ ಅಷ್ಟೇ ಮೊದಲನೇ ತಗೊಂಡ್ಬಿಟ್ಟು ತದನಂತರ ದರ್ಶನ್ ಇಂಟ್ರಾಗೇಷನ್ ಮಾಡ್ತಾರೆ. ಮೊದಲನೇದಾಗಿ ಯಾವಾಗ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅನ್ನುವಂತ ದರ್ಶನ್ ತದನಂತರ ಪ್ರಕರಣದ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿಯನ್ನು ಹೇಳಕ್ ಹೋಗ್ತಾರೆ. ಅಲ್ಲ ಎಲ್ಲೋ ಒಂದ್ ರೀತಿ ನರ್ವಸ್
ನರ್ವಸ್ ಆಗ್ತಾರೆ, ಆತಂಕಕ್ಕೊಳಗಾಗ್ತಾರೆ. ಈ ಒಂದು ಪ್ರಕರಣದಲ್ಲಿ ಪೊಲೀಸರು ಎಲ್ಲಾ ಸಾಕ್ಷ್ಯಗಳನ್ನು ಕಲೆಕ್ಟ್ ಮಾಡಿದ್ದಾರೆ ಅನ್ನುವಂತ ಒಂದು ಕಾರಣಕ್ಕೋಸ್ಕರ ಯಾವುದೇ ರೀತಿಯಂತ ಪ್ರತಿಕ್ರಿಯೆ ನೀಡೋದು ಒಂದು ಟೈಮ್ ಸುಮ್ನೆ ಆಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಉಳಿದಂತ ಆರೋಪಿಗಳ ಹೇಳಿಕೆಗಳನ್ನು ದಾಖಲು ಮಾಡ್ಕೊಂಡೆ. ತದನಂತರ ದರ್ಶನ್ ಇದುವರೆಗೂ ಏನ್ ಸ್ಟೇಟ್ಮೆಂಟ್ ಕೊಟ್ಟರೆ ಅದನ್ನು ದಾಖಲು ಮಾಡ್ಕೊಂಡಿದ್ರೆ ಇನ್ನೂ ಕೂಡ ಅಷ್ಟೇ ಹೆಚ್ಚಿನ ತನಿಖೆಯ ಅಗತ್ಯತೆ ಇರುವಂತ ಒಂದು ಕಾರಣಕ್ಕೋಸ್ಕರ ಈಗಾಗಲೇ ರಿಮೈಂಡ್ ಅಪ್ಲಿಕೇಶನ್ ನಲ್ಲಿ ಕಸ್ಟಡಿಗೆ ಬೇಕಾಗಿದೆ ಅನ್ನುವಂಥದ್ದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಸದ್ಯಕ್ಕೆ ನಟ ದರ್ಶನ್ ಆಗಿರ್ಬೋದು ಉಳಿದಂತ ಆರೋಪಿಗಳನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವ ಸಂದರ್ಭದಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ತನಿಖೆಯ ಭಾಗವಾಗಿ ಕಸ್ಟಡಿಗೆ ಕೇಳೋದಕ್ಕೆ ಎಲ್ಲಾ ತಯಾರಿಗಳನ್ನು ಕೂಡ ಅಷ್ಟೇ ಪೊಲೀಸರು ಮಾಡ್ಕೊಂಡಿರುವಂತಹದ್ದು.